ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ₹1 ಶುಲ್ಕದಲ್ಲಿ ಸ್ಪರ್ಧಾತ್ಮಕ ತರಬೇತಿ. ಉತ್ತರ ಕರ್ನಾಟಕದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಐಎಎಸ್, ಕೆಎಎಸ್, ಐಪಿಎಸ್, ಯುಪಿಎಸ್ಸಿ, ಬ್ಯಾಂಕಿಂಗ್ ಸೇರಿದಂತೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಗುಣಮಟ್ಟದ ತರಬೇತಿ ನೀಡಲು ತರಬೇತಿ ಕೇಂದ್ರ ಸ್ಥಾಪನೆಗೆ ಚಿಂತನೆ ನಡೆಸಲಾಗಿದೆ. ಬಡ ವಿದ್ಯಾರ್ಥಿಗಳಿಗೆ ವಾರ್ಷಿಕ ₹1 ಶುಲ್ಕದಲ್ಲಿ ತರಬೇತಿ ನೀಡಲಾಗುತ್ತದೆ ಎಂದು ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಹುಬ್ಬಳ್ಳಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಕಷ್ಟು ಪ್ರತಿಭೆಗಳು ಪೂರಕ ತರಬೇತಿ ಪಡೆಯಲು ಆರ್ಥಿಕ ಸ್ಥಿತಿ ಅಡ್ಡ ಬರುತ್ತಿದೆ. ಈ ನಿಟ್ಟಿನಲ್ಲಿ ಸುಮಾರು 2,000 ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತರಬೇತಿ ನೀಡುವ ವಿಶೇಷ ಮಾದರಿ ಕೋಚಿಂಗ್ ಸೆಂಟರ್ ಆರಂಭಿಸುವ ಬಗ್ಗೆ ಯೋಚನೆ ಮಾಡಿ ಯೋಜನೆಯನ್ನು ಸಿದ್ಧಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ಸುಮಾರು 14 ಜಿಲ್ಲೆಗಳಿಂದ ಒಂದು 82 ಜನ ಹಿರಿಯರು ಬಂದಿದ್ದರು ಪ್ರತಿಯೊಂದು ಜಿಲ್ಲೆಯಿಂದ. ಯಾವ ಕಾರಣಕ್ಕಾಗಿ ಅಂದ್ರೆ ಈ UPSC, KS, ಜುಡಿಷಿಯರಿ, ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ, IAS, IPS ಎಲ್ಲ ಸ್ಪರ್ಧಾ ಪರೀಕ್ಷೆಗಳಂತೇನಿವೆ ಅವುಗಳಿಗಾಗಿ ಒಂದು ಟ್ರೈನಿಂಗ್ ಸೆಂಟ್ರು, ಕೋಚಿಂಗ್ ಮತ್ತು ಟ್ರೈನಿಂಗ್ ಸೆಂಟ್ರು ಒಂದು 1000 ಹೆಣ್ಣು ಮಕ್ಕಳು ಮತ್ತು 1,000 ಗಂಡು ಮಕ್ಕಳು, ಹೀಗೆ 2,000 ಮಕ್ಕಳಿಗಾಗಿ ದೊಡ್ಡ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ಅಂತಕ್ಕಂಥವ್ರಿಗೆ ಉದ್ಯೋಗ ಮತ್ತು ವ್ಯಾಪಾರದ ತರಬೇತಿ ಅಂದರೆ ಸ್ಟಾರ್ಟಪ್ಪು ಮುಂತಾದ ಉದ್ಯೋಗಗಳನ್ನು ಕಲಿಸ್ಕೊಡೋದು, ಆಮೇಲೆ ವಾಣಿಜ್ಯಿಕ ವ್ಯವಹಾರಗಳನ್ನು ಮಾಡೋದಿತ್ತು ಅಂತಂದ್ರೆ ಅವರಿಗಾಗಿ ಅದೇ ರೀತಿಯ ತರಬೇತಿ ಕೇಂದ್ರ ಇರುತ್ತೆ. ಆಮೇಲೆ ಜುಡಿಷಿಯರಿಗೆ ಯಾರಾದರೂ ಜಡ್ಜ್ ಆಗಿ ಹೋಗಬೇಕು ಅಂತಂತಿದ್ರು ಅಂದ್ರೆ ಆ ಜುಡಿಷಿಯರಿ ಸಲುವಾಗಿನೂ ಸಹಿತ ಒಂದು ವಿಭಾಗ ಟ್ರೈನಿಂಗ್ ಸೆಂಟ್ರಾಗ ಆ ಟ್ರೈನಿಂಗ್ ಆ ಜುಡಿಷಿಯರಿ ಎಕ್ಸಾಮ್ ಟ್ರೈನಿಂಗ್ನು ಕೊಡ್ತಾರೆ. ಅದ್ರ ಜೊತೆಗೆ ಈ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು, ಎಷ್ಟೇ ಪ್ರಕಾರದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ದರೆ ಅವುಗಳ ಸೆಂಟ್ರು, ಮುಖ್ಯವಾಗಿ UPSC ಮತ್ತು KS ಇವೆರಡರ ಸಲುವಾಗಿನೂ ಸಹಿತ ಇಲ್ಲಿ ಟ್ರೈನಿಂಗ್ ಸೆಂಟ್ರು. ಅದು ಇಲ್ಲಿವರೆಗೆ ನಮ್ಮಲ್ಲಿ ಇರದೇ ಇರತಕ್ಕಂಥ ಒಂದು ದೊಡ್ಡ ಟ್ರೈನಿಂಗ್ ಸೆಂಟ್ರು, ಒಂದು 2,000 ಮಕ್ಕಳಿಗಾಗಿ ಅಂತ ನಾನು ಹೇಳಿದೆ. ಅತಿ ಕಡಿಮೆ ಖರ್ಚಿನಲ್ಲಿ ಅಥವಾ ಯಾರ ಹತ್ರ ಹಣ ಇಲ್ಲವೋ ಅಂಥವ್ರಿಗೆ ಪುಕ್ಕಟೆಯಾಗಿ, ಅಂದರೆ ಯಾರ ಹತ್ರ ಚೆನ್ನಾಗಿ ಹಣ ಇದೆ ಅವರೊಂದು 30,000-40 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ವರ್ಷಕ್ಕೆ, ಅಥವಾ ಮಧ್ಯಮದವ್ರು ಇದ್ದರು ಅಂದ್ರೆ ಒಂದು 20-25 ಸಾವಿರ. ಯಾರ ಹತ್ರ ಹಣ ಇಲ್ಲ ಅವರು ₹1 ವರ್ಷಕ್ಕೆ ಕೊಟ್ಟರೆ ಸಾಕು. ಹೀಗೆ 2,000 ಮಕ್ಕಳಿಗಾಗಿ ಇದು ಈ ಕೋಚಿಂಗ್ ಸೆಂಟರ್ ಕೆಲಸ ಮಾಡುತ್ತೆ ಇಲ್ಲಿ ದೇಶದಲ್ಲಿ. ಆಮೇಲೆ ಇದಕ್ಕೆ ತನ್ನದೇ ಆದಂಥ ಇನ್ಫ್ರಾಸ್ಟ್ರಕ್ಚರು, ಪ್ರತಿಯೊಬ್ಬ ಮಕ್ಕಳಿಗೆ ಇರುವ ವ್ಯವಸ್ಥೆ, ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅದರ ಜೊತೆಗೆ ಡಿಜಿಟಲ್ ಲೈಬ್ರರಿ ಮತ್ತು ಫಿಸಿಕಲ್ ಲೈಬ್ರರಿ ಎರಡೂ, ಅದು ಅಲ್ಲದೆ ಆಟದ ಮೈದಾನಾದಿಗಳು ಮತ್ತು ಕಂಪ್ಯೂಟರ್ ಲ್ಯಾಬ್ಸು, ಇನ್ನು ಏನೇನು ವರ್ಕ್ಶಾಪ್ಸ್ ಬೇಕಾಗ್ತಾವೆ ಅವೆಲ್ಲವೂ ಇರ್ತವೆ. ಅದ್ರ ಜೊತೆಗೆ ಇವ್ರಿಗೆ ಬೇಕಾಗುವಂಥ ಫ್ಯಾಕಲ್ಟೀಸು ಎಷ್ಟು ಜನ ಉಪಲಬ್ಧ ಇಲ್ಲಿ ಲೋಕಲ್ಲಾಗಿ ನಾವು ಉಪಲಬ್ಧ ಮಾಡಿಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾಡಿಕೊಡ್ತೀವಿ. ಅದ್ರ ಜೊತೆಗೆ ಇನ್ನು ಕೆಲವೊಂದನ್ನು ದಿಲ್ಲಿ ಆಗಲಿ, ಕೋಟಾ ಆಗಲಿ, ಬೇರೆ ಬೇರೆ ಚೆನ್ನೈ ಆಗಲಿ, ಬೇರೆ ಬೇರೆ ಸೆಂಟರ್ಗಳಿಂದ ಆ ಕೋಚಿಂಗ್ ಸಂಸ್ಥೆಗಳ ಜೊತೆ ಟೈಅಪ್ ಮಾಡಿಕೊಂಡು ಅವುಗಳನ್ನು ಸಹಿತ ನಾವು ದಿಲ್ಲಿಗೆ ಹೋಗಬೇಕು ಅಂತ ಕೆಲ ಮಕ್ಕಳಿಗೆ ಏನು ಆಗ್ರಹ ಇರ್ತಿತ್ತು ಅದನ್ನು ಇಲ್ಲೇ ಒದಗಿಸ್ಕೊಡುವಂಥ ವ್ಯವಸ್ಥೆಯನ್ನು ಸಹಿತ ಮಾಡಬೇಕು ಅಂತ ಎಲ್ಲ ಹಿರಿಯರು ನಿರ್ಣಯ ಮಾಡಿದ್ದಾರೆ. ಮತ್ತು ಇದನ್ನು ಸಾಧ್ಯವಾದಷ್ಟು 2 ವಿಭಾಗದಲ್ಲಿ, ಒಂದು ಕೋಚಿಂಗ್ ಸೆಂಟ್ರು, ಎರಡನೇದ್ದು ಒಂದು ಸಂಯುಕ್ತಿಕವಾದಂಥ ಕಾಲೇಜನ್ನೇ ಆರಂಭ ಮಾಡಬೇಕು. ಡಿಗ್ರಿ ಕಾಲೇಜು, ಇಂಟಿಗ್ರೇಟೆಡ್ ಡಿಗ್ರಿ ಕಾಲೇಜು, ಅದರಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ 3 ಡಿಗ್ರಿಗಳಿರ್ಬೇಕು. 3 ವರ್ಷ ಡಿಗ್ರಿ ಜೊತೆಗೇನೆ ಈ ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ. PUC ಆಗಲಿ ಅಥವಾ PUCಗಿಂತ ಮುಂಚೆನೇ ಆ ಮಕ್ಕಳನ್ನ ಇಲ್ಲಿ ತಗೊಂಡು ಅಲ್ಲಿಂದನೇ ಆ ಮಕ್ಕಳಿಗೆ IAS, IPS ಟ್ರೈನಿಂಗ್ ಕೊಡ್ಲಿಕ್ಕೆ ಆರಂಭ ಮಾಡಬೇಕು. ಇದು ಒಂದು ಭಾಗ. ಇನ್ನೊಂದು ಭಾಗ ಈಗ ತಕ್ಷಣ ಯಾರು ಡಿಗ್ರಿ ಮಾಡಿ ಕೂತಿದ್ದಾರೆ, ಅದರ ಕೆಲವು ಜನ MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅಥವಾ BTech ಇರ್ಬೋದು, ಅಥವಾ ಈ ಕಾಮನ್ ಡಿಗ್ರೀಸ್ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದವ್ರು ಏನದಾರ ಅವ್ರ ಸಲುವಾಗಿನೂ ಸಹಿತ ನಾವು ಡೈರೆಕ್ಟಾಗಿ ಕೋಚಿಂಗ್ ಸೆಂಟರ್ ಅವರಿಗೆ ಸ್ಟಾರ್ಟ್ ಮಾಡೋದು.
ಅತಿ ಕಡಿಮೆ ಹಣದಲ್ಲಿ ಮತ್ತು ಇನ್ನು ಕೆಲವು ಜನರಿಗೆ ಅತ್ಯಂತ ಯಾರ ಪರಿಸ್ಥಿತಿ ಏನೋ ಕೊಡೋ ಸ್ಥಿತಿ ಇಲ್ಲ ಅಂಥವ್ರಿಗೆ ಬರೀ ವರ್ಷಕ್ಕೆ ₹1 ಫೀನಲ್ಲಿ ಇದನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ ಎಲ್ಲ ಹಿರಿಯರು ಸೇರಿ. ಸಾಧ್ಯವಾದರೆ ಈ ಕೋಚಿಂಗ್ ಕ್ಲಾಸಸ್ಸು ಬರುವ ಏಪ್ರಿಲ್ಗೆ ಸ್ಟಾರ್ಟ್ ಮಾಡಬೇಕು ಅಂತಿದೆ. ಯಾಕೆಂದರೆ ನಮ್ಮ ಪ್ರಭಾಕರ್ ಕೋರೆಣ್ಣವರು ಈಗ ನಿಮಗೆ ಎಮರ್ಜೆನ್ಸಿ 2-3 ವರ್ಷದ ಸಲುವಾಗಿ ಬೇಕಾಗುವಂಥ ಬಿಲ್ಡಿಂಗ್ ಇದ್ದರೆ ಆ ಬಿಲ್ಡಿಂಗ್ ನಾನು ಈಗ ಒದಗಿಸ್ತೀನಿ, ನೀವು ಅದರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂತ ಅವರು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆಗ್ಬೋದು ಅಥವಾ ಬೆಳಗಾವಿಯಲ್ಲಿ ಆಗ್ಬೋದು. ಆಮೇಲೆ ಗುಲ್ಬರ್ಗಾ ಕಲಬುರಗಿ ಡಿವಿಷನ್ದವರು ಅವರು ಕೆಲವು ಜನ ನಮ್ಮ ಕಡೆನೂ ನಾವು ಅಂಥ ವ್ಯವಸ್ಥೆಯನ್ನು ಒದಗಿಸ್ತೀವಿ ಅಂಥೇಳಿ ಅಲ್ಲೊಬ್ಬರು ಬಸವರಾಜ್ ದಿಗ್ಗಾವಿ ಅಂತ ಅವ್ರ ಶಿಕ್ಷಣ ಸಂಸ್ಥೆ ಇದೆ. ಅವರು ನಾವು 3 ವರ್ಷಕ್ಕಾಗಿ ನಮ್ಮ ಭಾಗದಲ್ಲಿ ಏನಾದರೂ ಮಾಡ್ತಿದ್ರೆ ನಾವು ಅದನ್ನು ಒದಗಿಸ್ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಆದಾಗ್ಯೂ ಸಹಿತ ನಾವು ಈಗ ಕನಿಷ್ಠ ಒಂದು 100 ಎಕರೆ ಭೂಮಿಯನ್ನು ತಗೊಂಡು ನಾಳೆ ಇಂಟಿಗ್ರೇಟೆಡ್ ಕಾಲೇಜ್ ಮಾಡಿದರೆ ಎಲ್ಲ ಫ್ಯಾಕಲ್ಟಿಗಳಲ್ಲಿ ಬೇಕಾಗ್ತಾವೆ ಅನ್ನೋ ದೃಷ್ಟಿಯಿಂದ ನೋಡಿ ಅಲ್ಲಿ ತಕ್ಷಣ ಈ ಸಂಸ್ಥೆಯ ಕಾರ್ಯ ಈಗ ಎಲ್ಲಿವರೆಗೆ ಅದು ಭೂಮಿ ಮತ್ತು ಕಟ್ಟಡ ಆಗೋದಿಲ್ಲ ಅಲ್ಲಿವರೆಗೆ ಈ ತಾತ್ಪೂರ್ತಿಕ ಬಿಲ್ಡಿಂಗ್ಗಳಲ್ಲಿ ನಾವು ಬರುವ ಶೈಕ್ಷಣಿಕ ವರ್ಷದಿಂದ ಇದನ್ನು ಆರಂಭ ಮಾಡಬೇಕು. ಆನಂತರ ಡಿಟೇಲ್ ಆಗಿ ಇದು ಎಲ್ಲವನ್ನು ಒಳಗೊಳ್ತದೆ ಮಾಡಬೇಕು ಅಂತ ವಿಚಾರದಿಂದ ಇವತ್ತು ಈ 14 ಜಿಲ್ಲೆಗಳ ಹಿರಿಯರು ಕೂತ್ಕೊಂಡು ನಿರ್ಣಯ ಮಾಡಿದ್ದಾರೆ. ಅದರಲ್ಲಿ ಪ್ರತಿಯೊಬ್ಬರು ತನುಮನ ಧನ ಪೂರ್ವಕವಾಗಿ ಸಹಾಯ ಮಾಡುವಂಥ ಮಾನಸಿಕತೆಯನ್ನು ತೋರಿಸಿದ್ದಾರೆ. ಇದು ಸುಮಾರು 140 ಕೋಟಿ ರೂಪಾಯಿಯ ಯೋಜನೆ ಇದೆ. ಇನ್ಫ್ರಾಸ್ಟ್ರಕ್ಚರು ಆಮೇಲೆ ನಮ್ಮದೇ. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369